ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಹಜ ರಾಜಯೋಗ ಅಮರ ಕಥೆ ಜ್ಞಾನದ ಮೂರನೇ ನೇತ್ರ ಯೋಗ. ಆರಾಮವಾಗಿ ಕುಳಿತುಕೊಳ್ಳಿ. ಕೆಲವು ಕ್ಷಣ ದೇಹವನ್ನು ಸಡಿಲಗೊಳಿಸಿ. ಉಸಿರಾಟವನ್ನು ಸಹಜ ಇರಿಸಿ. ಈಗ ನಾನು ಆತ್ಮ, ಈ ದೇಹವಲ್ಲ, ನಾನು ಒಂದು ಚೈತನ್ಯ ಶಕ್ತಿ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಸೂಕ್ಷ್ಮ ಜ್ಯೋತಿ ಬಿಂದು. ನಾನು ಶಾಂತ ಸ್ವರೂಪ ಆತ್ಮ. ನಾನು ಪವಿತ್ರ ಸ್ವರೂಪ ಆತ್ಮ. ನಾನು ಸುಖ ಸ್ವರೂಪ ಆತ್ಮ. ನಾನು ದೈವಿ ಮೌಲ್ಯಗಳ ಸ್ವರೂಪ ಆತ್ಮ. ನಾನು ಆತ್ಮ. ನನ್ನ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ. ಪರಮಧಾಮದಲ್ಲಿ ಪ್ರಕಾಶಮಾನ ಜ್ಯೋತಿ ಬಿಂದುವಾಗಿ ಶಿವಬಾಬಾ ವಿರಾಜಮಾನರಾಗಿದ್ದಾರೆ. ಪರಮಾತ್ಮ ಪರಂಧಾಮ ನಿವಾಸಿ. ಆ ಪರಮಾತ್ಮ ತಂದೆಯಿಂದ ದಿವ್ಯ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನಾನು ಆ ಶಾಂತಿಯ ಸಾಗರನ ಅಲೆಗಳಲ್ಲಿ ಮೀಯುತ್ತಿದ್ದೇನೆ. ಪ್ರೀತಿಯ ಸಾಗರದಲ್ಲಿ ನಾನು ಕಿರಣಗಳ ಪ್ರಕಾಶದಡಿಯಲ್ಲಿ ನೆಲೆಸಿದ್ದೇನೆ. ಜ್ಞಾನದ ಸಾಗರ ತಂದೆ ನನ್ನ ಆತ್ಮನ ತಂದೆ ನನಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡುತ್ತಿದ್ದಾರೆ. ಪರಮಾತ್ಮ ದಿವ್ಯ ದೃಷ್ಟಿ ವಿಧಾತ ಈಗ ನನ್ನ ಜ್ಞಾನದ ನೇತ್ರ ತೆರೆದುಕೊಳ್ಳುತ್ತಿದೆ. ನಾನು ತ್ರಿನೇತ್ರಿ ಆಗುತ್ತಿದ್ದೇನೆ. ನಾನು 3 ಲೋಕಗಳನ್ನು
ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ನಾನು 3 ಲೋಕ ಸಂಚಾರಗೈಯುತ್ತಿದ್ದೇನೆ. ಪರಮಧಾಮ, ಮೂಲವತನ, ಶಾಂತಿಧಾಮ, ಆತ್ಮರುಗಳ ಲೋಕ, ಮುಕ್ತಿಧಾಮ, ಸೂಕ್ಷ್ಮವತನ, ತ್ರಿಮೂರ್ತಿಗಳು, ದೇವತೆಗಳು ವಾಸಿಸುವ ಸ್ಥಾನ, ಸತ್ಯಯುಗದ ಅಮರಪುರಿ ಅಂದರೆ ಸ್ವರ್ಗ, ಚಿನ್ನದ ಸ್ವರ್ಗ ನನ್ನ ಮುಂದೆ ಕಾಣಿಸುತ್ತಿದೆ. ನಾನು ಸ್ವರ್ಗದಲ್ಲಿ ದೇವತಾ ಸ್ವರೂಪದಲ್ಲಿ ಇರುವ ಅನುಭವ ಮಾಡುತ್ತಿದ್ದೇನೆ. ಅಲ್ಲಿ ದುಃಖವಿಲ್ಲ, ಅಲ್ಲಿ ಯಾವುದೇ ಬಂಧನವಿಲ್ಲ, ರೋಗವಿಲ್ಲ, ಯಾವುದೇ ಶರೀರ ರೋಗದ ಭಯವಿಲ್ಲ. ಅಲ್ಲಿ ನಿರ್ಭಯತೆ, ನಿರೋಗಿ ಜೀವನ, ಕಲ್ಪಕಾಯ, ಅಕಾಲ ಮರಣವಿಲ್ಲ. ಅದು ಅಮರಲೋಕ. ಅಲ್ಲಿ ಸಾವಿನ ಭಯವಿಲ್ಲ. ನಾನು ಅಮರಪುರಿಯ ವಾರಸುದಾರ ಆತ್ಮ. ನಾನು ಸ್ವರ್ಗದಲ್ಲಿ ಜನ್ಮಸಿದ್ಧ ಅಧಿಕಾರ ಪಡೆದ ಆತ್ಮ. ನಾನು ಶಿವಬಾಬಾರ ಸಂತಾನನಾಗಿದ್ದೇನೆ. ಶಿವ ತಂದೆ ನನ್ನ ಪರಮ ಪವಿತ್ರ ತಂದೆಯ ಬೇಹದ್ದಿನ ಆಸ್ತಿಯು ನನ್ನದಾಗಿದೆ. ನಾನು ಶಿವಬಾಬರವರ ಆಸ್ತಿಗೆ ಹಕ್ಕುದಾರ. ನಾನು ಸರ್ವಗುಣ ಸಂಪನ್ನ ಆತ್ಮ. 16 ಕಲಾ ಸಂಪೂರ್ಣ ಆತ್ಮ. ಪರಮ ಪವಿತ್ರ ಆತ್ಮ. ದೈವಿ ಗುಣಗಳಿಂದ ತುಂಬಿದ ಆತ್ಮ. ಸದ್ಗುಣಗಳ ತುಂಬಿದ ಆತ್ಮ. ಈಗ ತಂದೆಯ ಶಕ್ತಿಯ ಕಿರಣಗಳು ನನ್ನ ಆತ್ಮದ ಮೇಲಿರುವ ಎಲ್ಲ ದುರ್ಬಲತೆಗಳನ್ನು ಸಮಾಪ್ತಿಗೊಳಿಸುತ್ತಿವೆ. ನಾನು ಈಗ ಮುಕ್ತ ಆತ್ಮ. ವ್ಯರ್ಥ ಸಂಕಲ್ಪಗಳು ಅಂತ್ಯವಾಗುತ್ತಿವೆ. ನಾನು ಶುಭ ಸಂಕಲ್ಪ, ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡುತ್ತಿದ್ದೇನೆ. ಮನಸ್ಸು ಶಾಂತವಾಗುತ್ತಿದೆ. ನನ್ನ ಆತ್ಮನಲ್ಲಿ ಶಾಂತಿ ತುಂಬುತ್ತಿದೆ. ಹೃದಯ ಹಗುರವಾಗುತ್ತಿದೆ. ಹೂವಿನ ತೆರನಾಗಿ ಹಗುರತೆ, ಪವಿತ್ರತೆ. ನಾನು ಶಕ್ತಿಶಾಲಿ ಆತ್ಮ. ನನ್ನಲ್ಲಿ ಪರಮಾತ್ಮನ
ಶಕ್ತಿಗಳ ವಿಶೇಷತೆಗಳು ನನ್ನಲ್ಲಿ ತುಂಬುತ್ತಿವೆ. ನಾನು ವಿಜಯಿ ಆತ್ಮ, ನಾನು ವಿಜಯಿ ರತ್ನ, ನಾನು ತಂದೆಯ ಅತೀ ಪ್ರಿಯ ಮಗುವಾಗಿದ್ದೇನೆ. ನಾನು ನನ್ನ ಮನದಲ್ಲಿ ಒಂದೇ ಸ್ಮೃತಿ, ನಾನು ಒಂದೇ ಸ್ಮೃತಿಯಲ್ಲಿ ತಲ್ಲೀನನಾಗಿದ್ದೇನೆ. ನನ್ನೊಬ್ಬ ಶಿವಬಾಬಾ ಮತ್ತೊಬ್ಬರಿಲ್ಲ. ಮುಖ್ಯ ಶೀರ್ಷಿಕೆ: ಅಮರನಾಥ ತಂದೆಯ ಅಮರ ಕಥೆ. ಜ್ಞಾನದ ಮೂರನೇ ನೇತ್ರದಿಂದ 3 ಲೋಕಗಳ ರಹಸ್ಯ. ಅಮರ ಕಥೆಯ ರಹಸ್ಯ. 3ನೇ ನೇತ್ರ ತೆರೆದಿದೆಯೇ? ಅಮರಪುರಿಯ ವಾರಸುದಾರರು ನಾವು. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.